Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಎಸ್.ಟಿ. ರೇವಣ್ಣ ಅವರನ್ನ ಏನು ಬಂಧಿಸಲಾಯಿತು ನೆನ್ನೆ. ಇಂದು ಮಧ್ಯಾಹ್ನ 2 ಗಂಟೆಗೆ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಿದ್ದಾರೆ. ನ್ಯಾಯಾಧೀಶರೆದುರು ರೇವಣ್ಣ ಅವರನ್ನ ಹಾಜರುಪಡಿಸಲಿರುವಂಥ ಎಸ್ಐಟಿ, ಯಾಕಂದ್ರೆ ಎಸ್ಐಟಿ ಯಾರನ್ನಾದ್ರೂ ವಶಕ್ಕೆ ಪಡೆದರೆ 24 ಗಂಟೆಯ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಕೋರಮಂಗಲದಲ್ಲಿರುವಂಥ ಮ್ಯಾಜಿಸ್ಟ್ರೇಟ್ ಏನಿದ್ದಾರೆ ಅವರ ಮುಂದೆ ಹಾಜರುಪಡಿಸಲಾಗುತ್ತೆ. ಮಧ್ಯಾಹ್ನದವರೆಗೂ ಎಸ್ಐಟಿಯಿಂದ ರೇವಣ್ಣ ಅವರಿಗೆ ಅಂದರೆ ಮಧ್ಯಾಹ್ನ ಅವ್ರನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ರೇವಣ್ಣಗೆ ಸದ್ಯಕ್ಕೆ ಈ ಸಂಕಷ್ಟ ಮುಂದುವರಿತಾ ಇದೆ. ಇಲ್ಲಿ ಭಾಳ ಮುಖ್ಯವಾಗಿ ಈ ನೆನ್ನೆ ವಶಕ್ಕೆ ಪಡೆದ ನಂತರ ಅದಾದ ನಂತರ ಅವ್ರನ್ನ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗಲಾಯಿತು. ಆಮೇಲೆ ಆರೋಗ್ಯ ತಪಾಸಣೆ ಕೂಡ ಆಯಿತು. ಸೊ ಸದ್ಯಕ್ಕೆ ಕೋರಮಂಗಲದಲ್ಲಿರುವಂಥ ನ್ಯಾಯಾಧೀಶರ ನಿವಾಸಕ್ಕೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅಲ್ಲಿ ಕರ್ಕೊಂಡು ಹೋಗಲಿದ್ದಾರೆ. ರಾತ್ರಿ ಎಸ್ಐಟಿ ಪ್ರಶ್ನೆಗೆ ಸಮರ್ಪಕವಾದಂಥ ಉತ್ತರ ಕೊಟ್ಟಿಲ್ಲ ಅನ್ನೋದು ಕೂಡ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಗೊತ್ತಾಗಿದೆ. ಮಧ್ಯಾಹ್ನದವರೆಗೂ ಕೂಡ ಎಸ್ಐಟಿಯಿಂದ ರೇವಣ್ಣ ಅವರ ವಿಚಾರಣೆ ನಡೆಯಲಿದೆ. ಸೊ ರೇವಣ್ಣ ಅವರ ವಿಚಾರವಾಗಿ ಈಗ ಸದ್ಯದ ಅಪ್ಡೇಟ್ ಏನಂತಂದರೆ, ಇವತ್ತು ಮಧ್ಯಾಹ್ನ 2 ಗಂಟೆಗೆ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವ್ರನ್ನ ಈಗ ಹಾಜರುಪಡಿಸಲಾಗುತ್ತೆ. ಸೊ ಅದಾದ ನಂತರ ಎಸ್ಐಟಿಯ ಏನು ಕಸ್ಟಡಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ನ್ಯಾಯಾಂಗ ಬಂಧನವೋ ಅಥವಾ ಎಸ್ಐಡಿಯ ವಶಕ್ಕೆ ಏನು ಎಸ್ಐಟಿ ಇದೆ ಅದರ ವಶಕ್ಕೆ ಇರ್ತಾರಾ ಅನ್ನೋದು ಕಾದು ನೋಡಬೇಕೀಗ. ಸೊ ರಾತ್ರಿ ಎಸ್ಐಟಿ ಕೇಳಿದಂಥ ಪ್ರಶ್ನೆಗೆ ಸಮರ್ಪಕ ಉತ್ತರ ರೇವಣ್ಣ ಅವರ ಕಡೆಯಿಂದ ಬಂದಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಿರುವಂಥ ವಿಚಾರ. ರೇವಣ್ಣ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇಸ್ ನಿಂತಿರೋದೇ ಸಂತ್ರಸ್ತೆಯ ಹೇಳಿಕೆಯ ಮೇಲೆ. ಸಂತ್ರಸ್ತೆ ಹೇಳಿಕೆ ಮೇಲೆ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ. ಅಪಹರಣ ಮಾಡಿಲ್ಲ ಅಂದ್ರೆ ರೇವಣ್ಣ ಬಚಾವ್ ಆಗ್ಬೋದು. ಕಿಡ್ನಾಪ್ ಮಾಡಿದ್ರು ಅಂದ್ರೆ ರೇವಣ್ಣಗೆ ಜೈಲ್ ಫಿಕ್ಸ್. ಅತ್ಯಾಚಾರ ಮಾಡಿದ್ದಾರೆ ಅಂದ್ರೆ ಪ್ರಜ್ವಲ್ಗೆ ಸಂಕಷ್ಟ. ಸಂತ್ರಸ್ತೆ ಹೇಳಿಕೆ ಮೇಲೆ ಅಪ್ಪ ಮಗನ ಭವಿಷ್ಯ ನಿರ್ಧಾರ ಆಗಿದೆ. ಸಂತ್ರಸ್ತೆ ಹೇಳಿಕೆ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ, ಆ ಸಂತ್ರಸ್ತೆ ಅಪಹರಣ ಮಾಡಿದ್ದಾರೋ ಮಾಡಿಲ್ವೋ ಅದನ್ನ ತನ್ನ ಸ್ವಂತ ಸ್ವಯಂ ಹೇಳಿಕೆಯನ್ನ ಅಥವಾ ಏನಾದರೂ ಒತ್ತಡಕ್ಕೊಳಗಾಗಿ ಆ ರೀತಿಯಾದ ಹೇಳಿಕೆಯನ್ನು ಕೊಡ್ತಾ ಇರೋದು, ಆ ಒಂದು ಸೇಫ್ಟಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪ್ರೊವೈಡ್ ಮಾಡಿ ನೀವು ಧೈರ್ಯವಾಗಿ ಹೇಳಬಹುದು, ಯಾವುದೇ ಒತ್ತಡಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ ಅಂತ ಆ ಒಂದು ಕೌನ್ಸಿಲಿಂಗ್ ಮಾಡುವಂಥ ಒಂದು ಕೆಲಸ ಕೂಡ ಎಸ್ಐಟಿ ಕಡೆಯಿಂದ ಆಗ್ತಾ ಇದೆ. ಯಾಕಂದರೆ 3-4 ದಿನ ಕಿಡ್ನ್ಯಾಪ್ ಮಾಡಿ ಇಟ್ಟಿದ್ದಾರೆ ಅಂತಂದರೆ ಆಕೆಗೆ ಏನಾದರೂ ಥ್ರೆಟ್ ಮಾಡಿರಬಹುದಾ ಅನ್ನೋ ರೀತಿಯಾದಂಥ ಪ್ರಶ್ನೆಗಳು ಕೂಡ ಇದೆ. ಸೊ ಆ ಆ್ಯಂಗಲ್ನಲ್ಲೂ ಕೂಡ ಈಗ ಎಸ್ಐಟಿ ಈಗ ತನಿಖೆಯನ್ನು ಮುಂದುವರಿಸಿದೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಈಗ ನಾವು ಗಮನಿಸ್ತಾ ಇದ್ದೀವಿ ಈ ಕೇಸ್ನಲ್ಲಿ ಈಗ ಮಹಿಳೆಯ ಹೇಳಿಕೆ ಬಹಳ ಮುಖ್ಯ ಆಗುತ್ತೆ. ಆಕೆ ಏನು ಹೇಳ್ತಾಳೆ, ಯಾವ ರೀತಿ ಆಕೆಯನ್ನು ನಡೆಸ್ಕೊಳ್ಳಾಯಿತು, ಯಾಕೆ 3-4 ದಿನ ಆಕೆ ಕಾಣಿಸ್ಕೊಂಡಿರಲಿಲ್ಲ ಅನ್ನೋದು, ಜೊತೆಗೆ ಆಕೆ ಕೊಡುವಂಥ ಸ್ಟೇಟ್ಮೆಂಟ್ ಆಕೆಯೇ ಓನ್ ಆಗಿ ಕೊಡ್ತಿರುವಂಥ ಸ್ಟೇಟ್ಮೆಂಟ್ ಅಥವಾ ಏನಾದರೂ ಒತ್ತಡಕ್ಕೊಳಗಾಗಿ ಕೊಡ್ತಾ ಇರ್ಬೋದಾ, ಇದನ್ನು ಕೂಡ ಎಸ್ಐಟಿ ಯಾವ ರೀತಿಯಾಗಿ ಗಮನಿಸುತ್ತೆ ಅಂತ. ಅವಿನಾಶ್, ನೀವು ಹೇಳ್ದಂಗೆ ಆ ವಿಕ್ಟಿಮ್ನ ಹೇಳಿಕೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಏಕೆಂತಂದರೆ ಕಿಡ್ನಾಪ್ ಆಗಿದೆ ಅಂತ ಈಗಾಗಲೇ ಆಕೆಯ ಮಗ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಕೆಲವೊಂದಷ್ಟು ನಮ್ಮ ತಾಯಿಯ ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ಅನ್ನೋ ಒಂದು ವಿಚಾರಕ್ಕೆ. ಆಮೇಲೆ ಜೊತೆಗೆ ರೇವಣ್ಣ ಅವ್ರ ಫ್ಯಾಮಿಲಿಯವರು ಬಂದು ನಮ್ಮ ತಾಯಿನ ಕರ್ಕೊಂಡು ಹೋಗಿದ್ರು ಅನ್ನೋದು ಕಂಪ್ಲೇಂಟ್ ಆಗಿತ್ತು. ಆ ಕಂಪ್ಲೇಂಟ್ ಸಂಬಂಧಪಟ್ಟಂತೆ ಈಗಾಗಲೇ A1 ಆಗಿದ್ದಂಥ ರೇವಣ್ಣನೂ ಅರೆಸ್ಟ್ ಆಗಿದ್ದಾರೆ, A2 ಆಗಿದ್ದಂಥ ಸತೀಶ್ ಬಾಬಣ್ಣನೂ ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಇರುವಂಥದ್ದು ಆಮೇಲೆ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಗಿದ್ದು ಕೂಡ ಇದೇ ಒಂದು ಪ್ರಕರಣದಲ್ಲಿ. ಈಗ ಆಕೆಯ SIT ಅಧಿಕಾರಿಗಳು ನಿನ್ನೆ ಆಕೆಯನ್ನು ಏನು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಹುಣಸೂರು ಬಳಿಯ ಒಂದು ಫಾರ್ಮ್ ಹೌಸಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಈಗ ಆಕೆಯ ಸ್ಟೇಟ್ಮೆಂಟು ಅಥವಾ ಕಂಪ್ಲೇಂಟ್ ಕೊಡ್ತಾರೋ ಅಥವಾ ಅದಕ್ಕೆ ಸಂಬಂಧಪಟ್ಟ ನಾನು ಯಾರೂ ಕಿಡ್ನಾಪ್ ಮಾಡಿಲ್ಲ, ನನಗೂ ಅವ್ರ ಮನೆಗೆ ನಾನು ರೆಗ್ಯುಲರ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ದೆ, ನಾನೇ ಸ್ವತಃ ಹೋಗಿದ್ದೆ ಅನ್ನೋ ರೀತಿಯಲ್ಲಿ ಏನಾರು ಸ್ಟೇಟ್ಮೆಂಟನ್ನು ಕೊಟ್ಟು ಅಥವಾ ಆ ರೀತಿ ಹೇಳಿಕೆಯನ್ನು ಕೊಟ್ಟರೆ ಬಹುಶಃ ಈ ಒಂದು ಪ್ರಕರಣದಿಂದ ರೇವಣ್ಣ ಸ್ವಲ್ಪ ಮಟ್ಟಿಗೆ ಸಂಕಷ್ಟದಿಂದ ಒಂದಷ್ಟು ಪಾರಾಗ್ತಾರೆ. ಅದೇ ಆಕೆ ಸ್ಟೇಟ್ಮೆಂಟಲ್ಲೇ ಇಲ್ಲ, ಬಲವಂತವಾಗಿ ನನ್ನ ಕರ್ಕೊಂಡೋಗಿ ಇಟ್ಕೊಂಡಿದ್ರು, ನನ್ನೆಲ್ಲೂ 2-3 ದಿನ ಬಿಟ್ಟಿರಲಿಲ್ಲ,
ನನಗೆ ಇದೇ ಥರ ಅಂತ ಧಮಕಿ ಹಾಕಿದ್ರು, ಈ ರೀತಿ ಏನಾರು ಸ್ಟೇಟ್ಮೆಂಟ್ ಕೊಟ್ಟರೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವ್ರಿಗೆ ಫಿಕ್ಸ್ ಆಗುತ್ತೆ, ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಇನ್ನು ಉಳಿದಂತೆ ಇನ್ನೂ ಇಷ್ಟಕ್ಕೆ ಮುಗಿಯೋದಿಲ್ಲ. ಹಾಗೆ ಆಕೆ ಮತ್ತೆ ಫರ್ದರ್ ಹೋಗಿ ಕಂಪ್ಲೇಂಟನ್ನು ಕೊಟ್ಟರೆ, ಯಾಕೆಂದರೆ ಬಲವಂತವಾಗಿ ನನ್ನನ್ನು ಒಂದು ಅತ್ಯಾಚಾರ ಮಾಡಿದರು, ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರು, ಈ ರೀತಿ ಏನಾರು ಕಂಪ್ಲೇಂಟ್ ಕೊಟ್ಟರೆ ನಂತರ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣಗೂ ಕೂಡ ಸಂಕಷ್ಟ ಇದೆ. ಯಾಕೆಂದರೆ ಇದೇ ಒಂದು ಮುಖ್ಯವಾಗಿರೋದು. ಬೇರೆ ಎಲ್ಲ ವಿಡಿಯೋಗಳು ಬೇರೆ ಕೇಸ್ಗಳಿಗಿಂತ ಈ ಒಂದು ಪ್ರಕರಣ ಭಾಳ ಮುಖ್ಯವಾಗಿರೋದು. ಹಾಗಾಗಿ SIT ಅಧಿಕಾರಿಗಳು ಕಳೆದ ಏನು 4-5 ದಿನದಿಂದ ಆಕೆಗೆ ಹುಡುಕಾಟ ಮಾಡಿ ಅಂತಿಮವಾಗಿ ನಿನ್ನೆ ಸೆಕ್ಯೂರ್ ಮಾಡಿದ್ದಾರೆ. ಇನ್ನು ಆಕೆಯ ಸ್ಟೇಟ್ಮೆಂಟ್ ಅಥವಾ ಆಕೆಯ ಕಂಪ್ಲೇಂಟ್ ಅಥವಾ ಇನ್ನೇನು ಅದ್ರ ಮೇಲೆ ಭಾಳ ಇವರ ಅಪ್ಪ ಮಗಂದು ಇಬ್ಬರದು ಕೂಡ ನಿಂತ್ಕೊಂಡಿದೆ ಅವರ ಒಂದು ಮುಂದಿನ ನಡೆಗೆ ಕಂಪ್ಲೀಟ್ ಆಗಿ. ಆಮೇಲೆ SIT ಅಧಿಕಾರಿಗಳು ಯಾವ್ಯಾವ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ, ಮುಂದಿನ ಹಂತದಲ್ಲಿ ಏನು ಮಾಡ್ತಾರೆ ಅನ್ನೋದು ಆಕೆ ಎಲ್ಲ ಒಂದು ಹೇಳಿಕೆಯಲ್ಲಿ ನಿಂತಿದೆ. ಅವಿನಾಶ್, ಧನ್ಯವಾದ ಕಿರಣ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.